ವೀಕ್ಷಕರೇ, ನಾವೀಗ ಇರೋದು ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ ಮಾಜಿ ಸಂಸದರಾಗಿರುವಂಥ ಮುದ್ದಹನುಮೇಗೌಡರು ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ, ಇತ್ತ ಬಿಜೆಪಿಯಿಂದ ವಿ ಸೋಮಣ್ಣ ಕಣದಲ್ಲಿದ್ದಾರೆ. ನಾವು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಸಾಕಷ್ಟು ಗ್ರಾಮಗಳಿಗೆ ಇವತ್ತು ಭೇಟಿ ಕೊಟ್ವಿ. ಅಲ್ಲಿನ ಮತದಾರರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡಿದ್ವಿ. ಈ ಸಂದರ್ಭದಲ್ಲಿ ವಿಭಿನ್ನ ನಿಲುವುಗಳು ಕೂಡ ವ್ಯಕ್ತವಾಯಿತು. ಹಾಗೆಯೇ ಈ ವಿಚಾರದ ಕುರಿತಂತೆ ನಾನು ನನ್ನ ಸಹೋದ್ಯೋಗಿ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಆಗಿರುವಂಥ ಯೋಗೀಶ್ ಇದ್ದಾರೆ ನನ್ನ ಜೊತೆ. ಅವರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಯೋಗೀಶ್, ನೀವು ಕೂಡ ನನ್ನ ಜೊತೆ ಇದ್ರಿ. ಸಾಕಷ್ಟು ಹಳ್ಳಿಗಳಿಗೆ ನಾವಿಬ್ಬರು ಕೂಡ ವಿಸಿಟ್ ಮಾಡಿದ್ವಿ. ಒಂದು ಕಡೆಯಲ್ಲಿ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಸೋಮಣ್ಣ ವಲಸಿಗರು, ಅವರಿಗೆ ನಾವು ಮತ ನೀಡೋದಿಲ್ಲ ಅಂತೇಳಿ ಒಂದಷ್ಟು ಜನ ಹೇಳಿದರೆ, ಮುದ್ದಹನುಮೇಗೌಡರು ಲೋಕಲ್ಲು, ಸ್ಥಳೀಯರು, ಇಲ್ಲೇ ಕೈಗೆ ಸಿಗ್ತಾರೆ, ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋದು, ಬಂದು ಹೋಗ್ತಾ ಇದ್ದಾರೆ ಅನ್ನುವಂಥದ್ದಾಗಿ ನೀವು ಕೂಡ ಸಾಕಷ್ಟು ಬಾರಿ ಇಲ್ಲೆಲ್ಲ ಓಡಾಟವನ್ನು ನಡೆಸ್ತಾ ಇರ್ತೀರಾ. ಒಂದು ಕಡೆಯಲ್ಲಿ ಇಲ್ಲಿನ ಜನರ ನಾಡಿ ಮಿಡಿತ, ಮತದಾರರ ನಾಡಿ ಮಿಡಿತ ಹೆಂಗಿದೆ ಅಂತ ಹೇಳಿ. ಇಂದಿನ ನಾವು ಈ ಚುನಾವಣೆ ಕೆಲವು ನೋಡೋದಾದರೆ ಸಾಕಷ್ಟು ಇಲ್ಲಿ ಒಂದು ಗೌಡರು ಮತ್ತು ಲಿಂಗಾಯತು ಈ ಕ್ಯಾಟಗರಿಯವರು ಹೆಚ್ಚು ಇಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನು ಮತ್ತು ಸಂಸದರಾಗಿ ಆಯ್ಕೆ ಆಗಿರು. ಯಾಕೆಂದರೆ ಸೋಮಣ್ಣ ಅವರು ಹೊರಗಿನವರು ಅನ್ನೋದನ್ನು ಬಿ ಜೆ ಪಿಯವರು ಹುಟ್ಟಾಕಿರೋದು. ಅಂದರೆ ಕಾಂಗ್ರೆಸ್ಸಿಗರು ಅಥವಾ ಬೇರೆ ಯಾರು ಹುಟ್ಟಾಕಿದ್ದಲ್ಲ, ಸ್ಥಳೀಯರು ಹುಟ್ಟಾಕಿದ್ದಲ್ಲ. ಯಾಕೆಂದರೆ ಸೋಮಣ್ಣ ಅವರು ಹೊರಗಿರುವಂಥ ಮಧುಸ್ವಾಮಿಯವರು ಆ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡ್ತಾರೆ. ಯಾಕೆಂದರೆ ಇದು ಎಷ್ಟರ ಮಟ್ಟಿಗೆ ಅಂದರೆ ಸೋಮಣ್ಣ ಸಂಪೂರ್ಣವಾಗಿ ಹೊರಗಿನವರೇ ಅನ್ನೋಷ್ಟು ಬಿಲ್ಡ್ ಕ್ರಿಯೇಟ್ ಮಾಡೋದು ಬಿ ಜೆ ಪಿ. ಈಗ ಅದನ್ನು ಡ್ಯಾಮೇಜ್ ಕಂಟ್ರೋಲ್ನ ಮಾಡ್ಕೊಂಡಿದ್ದಾರೆ ಸೋಮಣ್ಣ. ಇದರ ನಡುವೆ ಮುದ್ದಹನುಮೇಗೌಡರು ಕೂಡ ಸಾಕಷ್ಟು ಕ್ಷೇತ್ರಗಳಿಗೆ ಓಡಾಡ್ಕೊಂಡಿದ್ದಾರೆ. ಯಾಕೆಂದರೆ ಮುದ್ದಹನುಮೇಗೌಡರು ತಡವಾಗಿ ಕಾಂಗ್ರೆಸ್ಗೆ ಬಂದರು ಅನ್ನೋದು. ಯಾಕೆ ಕಾಂಗ್ರೆಸ್ಗೆ ಮೊದಲೇ ಬಂದಿದ್ದರೆ ಮುದ್ದಹನುಮೇಗೌಡರಿಗೆ ಒಂದಷ್ಟು ಪ್ಲಸ್ ಆಗ್ತಿತ್ತು ಅಂತ ಜನ ಮಾತಾಡ್ಕೊತಾರೆ. ಯಾಕೆಂದರೆ ಸೋಮಣ್ಣ ಎರಡು ಕ್ಷೇತ್ರ, ಚಾಮರಾಜನಗರ ಮತ್ತು ವರುಣ, ಎರಡೂ ಕ್ಷೇತ್ರದಲ್ಲಿ ಸೋತ ನಂತರ ಟಾರ್ಗೆಟ್ ಮಾಡ್ಕೊಂಡಿದ್ದು ತುಮಕೂರನ್ನು. ಯಾಕೆಂದರೆ ತುಮಕೂರಿಗೆ ಸೋಮಣ್ಣ ಕೇವಲ ಮೊನ್ನೆ ಬರ್ತಲ್ಲ, ಹಲವು ದಶಕಗಳಿಂದ ಬಂದವರು. ಯಾಕೆಂದರೆ ಸಿದ್ಧಗಂಗಾ ಶ್ರೀಗಳು ಲಿಂಗಕ್ಕೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಇದ್ದಂಥ ಸಂದರ್ಭ ಕೂಡ ಅವರ ಸೇವೆಯನ್ನು ಮಾಡ್ಕೊಳ್ತಾ ಮತ್ತು ತುಮಕೂರಲ್ಲೂ ಕೂಡ ಒಂದು ಬಾರಿ ಜಿಲ್ಲಾ ಉಸ್ತುವಾರಿಯಾಗಿ ತಮ್ಮ ಕೆಲಸವನ್ನ ಮೂಲಕ ಜನರನ್ನ ಗಮನ ಸೆಳೆದವರು. ಅದಾದ ನಂತರ ಈಗ ಮತ್ತೆ ಚುನಾವಣೆಗೆ ಸೋಮಣ್ಣವರು ಇದೇ ಮೊದಲಲ್ಲ, ಸೋಮಣ್ಣವರು ಗುಬ್ಬಿ ಕ್ಷೇತ್ರದಿಂದ ಅವರು ಮತ್ತು ಅವ್ರ ಮಗ ಅರುಣ್ ಸೋಮಣ್ಣವರು ಸಾಕಷ್ಟು ಬಾರಿ ತುಮಕೂರಿಗೆ ಬಂದು ನಿಂತ್ಕೋತಾರೆ ಅನ್ನೋ ಸಾಕಷ್ಟು ಚರ್ಚೆಗಳು ನಡೀತಾನೆ ಇತ್ತು. ಆದರೆ ಅದು ಸಫಲ ಆಗಿರಲಿಲ್ಲ. ಈ ಸಾರಿ ಅವರು ಲೋಕಸಭಾ ಚುನಾವಣೆಗೆ ಬಂದು ನಿಂತಿದ್ದಾರೆ. ನೆಕ್ ಟು ನೆಕ್ ಫೈಟ್ ಇದೆ ಅಂತ ಜನ ಕೂಡ ಮಾತಾಡ್ಕೋತಾರೆ. ಇನ್ನು ಮುದ್ದಹನುಮೇಗೌಡರು ಗೆಲ್ತಾರ, ಸೋಮಣ್ಣ ಅವರು ಗೆಲ್ತಾರ ಅನ್ನೋದಕ್ಕಿಂತ ಇಲ್ಲಿ ಯಾರ ಗೆಲುವು ಸುಲಭ, ಯಾರ ಗೆಲುವು ಕಷ್ಟ ಅನ್ನೋದು ಲೆಕ್ಕಾಚಾರ ತೊಡಗಿದೆ. ಯಾಕೆಂದರೆ ನೋಡೋದಾದ್ರೆ ನೆಕ್ ಟು ನೆಕ್ ಇಬ್ಬರಿಗೂ ಒಂದು ಹಂತದಲ್ಲಿ ಫೈಟ್ ಇದೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ. ಸಂಪತ್, ಯೋಗೇಶ್, ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ವಿ, ಮುದ್ದಹನುಮೇಗೌಡರು ಈ ಹಿಂದೆ ಬಿಜೆಪಿಯಲ್ಲಿದ್ರು. ಬಿಜೆಪಿಗಿಂತ ಮುಂಚಿತವಾಗಿ ಅವರು ಕಾಂಗ್ರೆಸ್ನಲ್ಲಿದ್ದವರು, ಸಂಸದರು ಕೂಡ ಆಗಿದ್ರು, ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆಗಿದ್ರು. ಆ ಬದಲಾದ ಕಾಲಘಟ್ಟದಲ್ಲಿ ಅವರು ಕಾಂಗ್ರೆಸ್ಗೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಈಗ ವಾಪಸ್ ಟಿಕೆಟ್ ಕೊಟ್ರು ಅಂತ ಹೇಳಿ ಕಾಂಗ್ರೆಸ್ಗೆ ಬಂದಿದ್ದಾರೆ. ಒಂದು ಕಡೆಯಲ್ಲಿ ಇಲ್ಲಿರುವಂತಹ ಮೂಲ ಕಾಂಗ್ರೆಸ್ಸಿಗರು ಏನಿದ್ದಾರೆ, ಟಿಕೆಟ್ನ ನಿರೀಕ್ಷೆಯಲ್ಲಿದ್ದವರು ಸಾಕಷ್ಟು ಜನ ಇದ್ದಾರೆ ಆಲ್ರೆಡಿ. ಅವರೆಲ್ಲ ಒಳ ಇಟ್ಟು ಕೊಡುವಂತ ಚಾನ್ಸಸ್ ಇದೆಯಾ ಅಂತೇಳಿ ನಾವು ಹಳ್ಳಿಗೆ ಹೋದಂತ ಸಂದರ್ಭದಲ್ಲಿ ಜನರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ ಈ ಬಗ್ಗೆ? ಖಂಡಿತ. ಯಾಕೆಂದ್ರೆ ಮುದ್ದಹನುಮೇಗೌಡರು ನಾ ಹೇಳ್ದಂಗೆ ಕೊನೆ ಹಂತದಲ್ಲಿ ಬಂದವರು. ಯಾಕೆಂದರೆ ಮೊದಲು ಕೂಡ ಅವರು ಬಿ ಜೆ ಪಿಯಿಂದನೇ ಬಹುತೇಕ ನಿಂತ್ಕೋತಾರೆ ಅನ್ನೋದನ್ನು. ಯಾಕೆಂದರೆ ಅವರು ಜನರು ಕೂಡ ಬಿ ಜೆ ಪಿಯವರು ಕೂಡ ಬಹುತೇಕ ಮುದ್ದಹನುಮೇಗೌಡರಿಗೆ ಟಿಕೆಟ್ ಆಗುತ್ತೆ ಅನ್ನೋದನ್ನು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡರು ಹೇಳ್ಕೊಂಡಿದ್ರು. ಸ್ವಲ್ಪ ದಿವಸ ಕಾದಿದ್ರೆ ಇಲ್ಲಿ ಟಿಕೆಟ್ ಆಗ್ತಿತ್ತು ಅಂತ. ಯಾಕೆಂದರೆ ಮುದ್ದಹನುಮೇಗೌಡರು ಯಾಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅವ್ರಿಗೆ ಭಯ ಸ್ಟಾರ್ಟ್ ಆಯಿತು ಅಂದರೆ, ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಟಿಕೆಟ್ ಕೊನೆ ಹಂತದಲ್ಲಿ ಮಿಸ್ ಆಯಿತು ಅನ್ನೋ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ರು. ಯಾಕೆ ಕಾಂಗ್ರೆಸ್ ಬಂದ ನಂತರ ಕೂಡ ನಿಧಾನವಾಗಿ ಅವರು ಸಡನ್ ಆಗಿ ಕಾಂಗ್ರೆಸ್ ಬಂದಿಲ್ಲ, ಹಂತವಾಗಿ ನಿಧಾನವಾಗಿ ತಡವಾಗಿ ಕಾಂಗ್ರೆಸ್ನ ಸೇರಿಕೊಂಡ್ರು. ಅಷ್ಟೊತ್ತಿಗಾಗಲೇ ಮುರಳೀಧರ ಹಾಲಪ್ಪ, ನಿಕೇತ್ ಮೌರ್ಯ ಏನಿದ್ದಾರೆ ಸಾಕಷ್ಟು ಪ್ರಚಾರದಲ್ಲಿದ್ದರು. ಮತ್ತು ಅವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಆಗುತ್ತೆ ಅನ್ನೋ ಮಾತುಗಳು ಸಾಕಷ್ಟು ಚರ್ಚೆ ಬಂದಿದೆ. ಅದು ಪ್ರಮುಖವಾಗಿ ಮುರಳೀಧರ ಹಾಲಪ್ಪ ನನಗೆ ಟಿಕೆಟ್ ಸಿಗುತ್ತೆ, ಸರ್ವೆಗಳೆಲ್ಲ ಕೂಡ ನನ್ನ ಹೆಸರೇ ಬಂದಿದೆ ಅನ್ನೋ ಕೂಡ ಅವರು ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಪ್ರಚಾರನ ಕೈಗೊಂಡಿದ್ದಾರೆ. ಆದರೆ ಅವ್ರಿಗೆ ಏನು ದಿಢೀರಂತ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ಗೆ ಕರ್ತಂದರು. ಈಗ ಅವರಿಗೆ ಕೂಡ ಟಿಕೆಟ್ ಕೊಟ್ಟಾಯಿತು. ಟಿಕೆಟ್ ಕೊಟ್ಟೋದ್ರಿಂದ ಸಹಜವಾಗಿ ಅವರಿಗೆ ಒಂದು ಏನಂದರೆ ಇಲ್ಲಿ ಒಳಹೇಟುಗಳು ವಿಚಾರ ಅಂದರೆ ಮುರಳೀಧರಪ್ಪ ಮೇಲ್ನೋಟಕ್ಕೆ ಸಹಜವಾಗಿದ್ದರೂ ಕೂಡ ಒಂದಷ್ಟು ಓಟ್ಗಳು ಕನ್ವರ್ಟ್ ಆಗಲ್ಲ. ಯಾಕೆಂದರೆ ದೇವೇಗೌಡರನ್ನ ಬೈದರು ಅನ್ನೋ ಕಾರಣಕ್ಕೆ ರಾಜಣ್ಣ ಅವರು ದೇವೇಗೌಡರನ್ನ ಬೈದರು ಮತ್ತು ಮುರಳೀಧರಪ್ಪನ
ಹೀಯಾಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಮಧುಗಿರಿಯಲ್ಲಿ ಮತಗಳು ಒಂದಷ್ಟು ಏನು ಏರುಪೇರಾಗುತ್ತೋ ಸಾಧ್ಯತೆಗಳಿದೆ. ಯಾಕೆಂದರೆ ಹಾಲಪ್ಪ ಅವರು ಏನು ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಕಾರ್ಯಕರ್ತರನ್ನ ಹೊಂದಿದ್ದಾರೆ. ಯಾಕೆಂದರೆ ಈ ಹಿಂದೆ ಸರ್ಕಾರದಿಂದ ಕೃಷಿ ಏನು ಅವರು ಒಂದು ನಿಗಮ ಮಂಡಳಿತು, ಆ ನಿಗಮ ಮೂಲಕ ಒಂದಷ್ಟು ಯುವಕರನ್ನ ತನ್ನತ್ತ ಸೆಳ್ಕೊಳ್ಳೋ ಪ್ರಯತ್ನ ಮಾಡಿದ್ರದ್ದು ಯಶಸ್ವಿಯಾಗಿದೆ. ಹಾಗಾಗಿ ಒಂದಷ್ಟು ಜನರು ಕೂಡ ಹಾಲಪ್ಪ ಅವರಿಗೆ ಟಿಕೆಟ್ ಕೊಡಬೇಕಂತ ಒತ್ತಾಯ ಮಾಡಿದರು. ಅವರು ಕೂಡ ಮುಳಿದ ಹಾಲಪ್ಪ ಅವರು ಒಂದು ಹಂತದಲ್ಲಿ ಸಮಾಧಾನ ಆಗಿದ್ರು ಕೂಡ ಅವರ ಆಂತರಿಕವಾಗಿ ಒಂದಷ್ಟು ಅಸಮಾಧಾನ ಇದ್ದದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅವರು ಒಂದಷ್ಟು ಪರಿಣಾಮಕಾರಿಯಾಗಿ ನಿಂತ್ಕೋತಾರೆ ಅನ್ನೋದು ಗೊತ್ತಾಗುತ್ತೆ. ಸಂಪತ್ ಯೋಗೀಶ್, ಇನ್ನೊಂದು ಕಡೆಯಲ್ಲಿ ಎರಡು ಕ್ಯಾಂಡಿಡೇಟ್ಗಳಿಗೆ ಸೋಮಣ್ಣ ಆಗಿರ್ಬೋದು, ಮುದ್ದಹನುಮೇಗೌಡರು ಆಗಿರ್ಬೋದು, ಪ್ಲಸ್ ಇದೆ, ಮೈನಸ್ ಪಾಯಿಂಟ್ಗಳು ಇದೆ. ಪಕ್ಷದಿಂದ ಎರಡೂ ಪಕ್ಷದವರು ಕೂಡ ಒಳ ಏಟು ಕೊಡುವಂತ ಸಾಧ್ಯತೆ ಎರಡು ಕ್ಯಾಂಡಿಡೇಟ್ಗಳಿಗೆ ಇದೆ. ಕೊನೆಯದಾಗಿ ಜನರ ನಾಡಿ ಮಿಡಿತ ಏನು, ಇಲ್ಲಿನ ರಿಸಲ್ಟ್ ಏನಾಗಬಹುದು, ಯಾರ ಕಡೆ ಬರಬಹುದು ಅಂತೇಳಿ ಒಂದು ಲೆಕ್ಕಾಚಾರದ ಪ್ರಕಾರ ಈಗ ನಡೆದಿರುವಂತ ಗ್ರೌಂಡ್ ರಿಪೋರ್ಟ್ಗಳ ಪ್ರಕಾರ, ಸರ್ವೆಗಳ ಪ್ರಕಾರ ಹೇಳ್ತಾ ಹೋಗೋದಾದ್ರೆ, ಗ್ರೌಂಡ್ ರಿಪೋರ್ಟ್ ಮಾಡಿದ್ರೆ ಇಲ್ಲಿ ಜನರು ನೋಡೋದಾದ್ರೆ ಲೋಕಲ್ಗೆ ಅಂತ ಸ್ಥಳೀಯವಾಗಿ ಶಕ್ತಿ ತುಂಬೋದಕ್ಕೆ ಮುದ್ದಹನುಮೇಗೌಡರು ಬೇಕು. ಯಾಕೆ ಮುದ್ದಹನುಮೇಗೌಡರು ಅಂದರೆ ಸರಳ ಸಜ್ಜನಿಕೆ ಮತ್ತು ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಮತ್ತು ಅಗಣರಹಿತವಾಗಿರುವಂಥ ವ್ಯಕ್ತಿತ್ವ ಮುದ್ದಹನುಮೇಗೌಡರದು. ಹಾಗಾಗಿ ಸೋಮಣ್ಣ ಅವ್ರಿಗೆ ಈ ಥರ ಕಳಂಕ ಇದೆಯಾ ಅಂತಲ್ಲ, ಸೋಮಣ್ಣ ಅವ್ರಿಗೆ ಹೊರಗಿನವರದೇ ಬಹುತೇಕ ಚರ್ಚೆ ಆಗ್ತಿರೋ ಕಾರಣಕ್ಕಾಗಿ ಅವರು ಹೊರಗಿನವರು ಅಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹಾಗಾಗಿ ಒಂದು ಹಂತದಲ್ಲಿ ಇಲ್ಲಿ ಸ್ಥಳೀಯವಾಗಿ ಮುದ್ದಹನುಮೇಗೌಡರು ಬೇಕು. ದೇಶಕ್ಕೆ ಶಕ್ತಿ ತುಂಬಬೇಕಂದ್ರೆ ಮೋದಿಗೆ ಬೆಂಬಲಿಸಬೇಕು ಅಂತ, ಅಂದರೆ ಅದರರ್ಥ ಸೋಮಣ್ಣವ್ರನ್ನ ಗೆಲ್ಲಿಸಬೇಕು ಅಂತ. ಈಗಾಗಲೇ ಎರಡು ಮುಖಂಡರಿಗೆ ನೆಕ್ ಟು ನೆಕ್ ನೇರವಾಗಿ ಫೈಟ್ ಇದೆ. ಯಾಕೆಂದರೆ ಈಗಾಗಲೇ ಒಂದು ಹಂತದಲ್ಲಿ ಮುದ್ದಹನುಮೇಗೌಡರು ಕೂಡ ತಮ್ಮದೇ ಹಂತದಲ್ಲಿ ಪ್ರಚಾರನ ಕೈಗೊಂಡಿದ್ದಾರೆ. ಒಂದು ಸಾರಿ ಗೆದ್ದಂಥವರು ಇನ್ನೊಂದು ಸಾರಿ ಇರ್ತಾರೆ. ಮತ್ತು ಇನ್ನು ಪ್ರಮುಖವಾಗಿ BJP ಈಗಾಗಲೇ ಹಿಂದೆ BJP ಇತ್ತು, ತಮ್ಮ ಸ್ಥಾನವನ್ನು ಮತ್ತೆ ಉಳಿಸ್ಕೊಳೋದಕ್ಕೆ BJP ಮತ್ತು JDS ಮೈತ್ರಿ ಆಗಿರೋ ಕಾರಣಕ್ಕಾಗಿ ದೇವೇಗೌಡರ ಬಲ ಇದೆ. ಹಾಗಾಗಿ ಸೋಮಣ್ಣವರು ಒಂದು ಗೆಲ್ತಾರೆ ಅನ್ನೋದು ಒಂದು ಭಾಗದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲವನ್ನೂ ಗೊತ್ತಾಗಬೇಕು. ಚುನಾವಣೆ ಹತ್ರ ಬಂದಂಗೆ ಏನು ಚುನಾವಣೆ ಕಾವು ಏರುತ್ತೆ, ಆಗ ಮತದಾರರು ಕೂಡ ಅಲ್ಲಿ ಇಲ್ಲಿ ಬದಲಾವಣೆ ಆಗ್ತಾರೆ, ಮುಖಂಡರು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಈ ಥರ ಇನ್ನೂ ಇರೋದ್ರಿಂದಾಗಿ ಸ್ಪಷ್ಟವಾಗಿ ಇವರೇ ಗೆಲ್ತಾರೆ ಅನ್ನೋದು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಈ ಬಾರಿ ಬಿಜೆಪಿಯಿಂದ ವಿ ಸೋಮಣ್ಣ ಕಣದಲ್ಲಿದ್ರೆ, ಹಾಗೆಯೇ ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರು ಮಾಜಿ ಸಂಸದರು ಕೂಡ ಹೌದು ರಣಕಣದಲ್ಲಿ ಇದ್ದಾರೆ. ಈ ಬಾರಿ ಗೆಲುವು ಯಾರಿಗೆ ಸಿಗುತ್ತೆ? ತುಮಕೂರಿನ ಜನರ ನಾಡಿ ಮಿಡಿತ ಹೇಗಿದೆ? ಪ್ರತಿಯೊಬ್ಬ ಮತದಾರರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ, ಬನ್ನಿ ನನ್ನ ಜೊತೆಗೆ. ಯಾವಾಗಲೂ ಬಿಜೆಪಿಗೆ ಮೋದಿ ಪರಾನೇ ನಾವು ಯಾವತ್ತೂ ಇರೋದು. ಇಂಡಿಯಾ ಡೆವಲಪ್ ಆಗ್ತಿರೋದೇ ಮೋದಿ ಅವರಿಂದ. ಸೊ ನಾವು ಕಾಂಗ್ರೆಸ್ಸಿಂದ ಏನೇ ಬಂದರೂ ನಾವು ತಗೋತೀವಿ, ಫೆಸಿಲಿಟೀಸ್ ತಗೊಳ್ಳಲ್ಲ ಅಂತ ಹೇಳಲ್ಲ. ಬಿಕಾಸ್ ನಾವು ಗೌರ್ಮೆಂಟ್ ದುಡ್ಡು ತಿಂತಿರೋದು, ಅವ್ರದ್ದೇನು ತಿಂತಿಲ್ಲ. ಬಟ್ ಯಾವತ್ತಿದ್ರು ಬಿಜೆಪಿಗೆ, ನಮ್ಮ ವೋಟ್ ಬಿಜೆಪಿಗೆ. ಮೋದಿನೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ನಿಮ್ಮ ಲೆಕ್ಕ? ಅಫ್ಕೋರ್ಸ್ 200% ಅವರೇ ಆಗಬೇಕು. ಯಾರಿಗೆ ವೋಟ್ ಹಾಕಿ ಏನೇ ಮಾಡಿದ್ರು ಕೂಡ ಇದು ಸಾರ್ವತ್ರಿಕವಾಗಿ ನಮ್ಮ ಕೆಲಸ ನಮಗಿದ್ದೇ ಇರುತ್ತೆ, ಯಾವ ದುಡಿಮೆನೂ ಕೂಡ. ನಾನು ಇಲ್ಲಿಗೆ 60 ವರ್ಷ ಆಯ್ತೆ, ನನಗೆ ಇದುವರೆಗೂ ಗೊತ್ತಿಲ್ಲ, ಮನೆಯೇ ಗೊತ್ತಿಲ್ಲ. ನಾವು ಅಪ್ಪ ನಮ್ಮ ಸಂಪಾದನೆ ಮಾಡಿಲ್ಲ, ನಮ್ಮ ತಾತರ ಸಂಪಾದನೆ ಮಾಡಿಲ್ಲ. ಅಂತಾಗಿ BJP ಬಂದ್ರೂ ಅಷ್ಟೇ, BJP ಬಂದ್ರೂ ಅದೇ ಬಾಳೆ. ಇವಾಗ ಸ್ಟವ್ ತಗೊಟ್ಟಲ್ಲ, ಗ್ಯಾಸ್ ಸ್ಟವ್, ಆ ಗ್ಯಾಸ್ ಸ್ಟವ್ನಿಂದ ಹಳ್ಳಿ ಕಡೆಯವರು ಕೂಲಿ ಹೋಗಿ ಸೌದೆ ಹೊತ್ಕೊಬಂದು ಅಡುಗೆ ಮಾಡ್ಕೊಂಡು ತಿನ್ನೋರು. ಉಜ್ವಲ ಯೋಜನೆ ಅದರಿಂದ ಏನು ಉಪಕಾರ ಆಗತ್ತೆ? ಇನ್ನು ಕಾಯಿಲೆ ಕಚಾರೆ ಬತ್ತೆ ಹೊರತಾಗಿ ಅದರಿಂದ ಏನು ಉದ್ಧಾರ ಆಗಿಲ್ಲ. ಹಳ್ಳಿ ಕಡೆಯವರು ಎಲ್ಲರೂ ಕೆಲ್ಸಕ್ಕೆ ಹೋದಾಗ ಸೌದೆ ತಗೊಂಬಂದು ಹೈ ಕ್ಲಾಸ್ ಆಗಿ ದುಡಿಮೆ ಮಾಡ್ಕೊಂಡು ತಿನ್ನೋರು. ಅಂತ ಕಾಂಗ್ರೆಸ್ ಅವ್ರು ಬಂದು ಏನ್ ಮಾಡಿದ್ರು ಹಂಗಂದ್ರೆ? ಯಾರೇ ಬಂದ್ರು ಕೂಡ ಅವ್ರವ್ರ ದುಡಿಮೆ ಅವ್ರವ್ರದ್ದು ಇದು ವ್ಯಕ್ತಿತ್ವ ಅಷ್ಟೇ. ಯಾರೇನು ಇವಾಗೇನು ನಮ್ಗೆ 60 ವರ್ಷದಿಂದ ಮನೆಯಲ್ಲಿ ಇದು ಕಾಂಗ್ರೆಸ್ ಬಂದರೆ ಕಟ್ಸ್ಕೊಡ್ತದ, BJP ಬಂದರೆ ಕಟ್ಸ್ಕೊಡ್ತದ. ಇವಾಗ ಅವ್ರು ಸರ್ಕಾರದಿಂದ 3 kg ಅಕ್ಕಿ ಕೊಡ್ತಾರೆ, 3 kg ಒಂದು ತಿಂಗಳ ತಿಂತಾರ? ಆಗುತ್ತಾ? ಮತ್ತೆ ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು? ಮೋದಿ ಆಗ್ಬೇಕಾ, ಬೇರೆಯವ್ರು ಆಗ್ಬೇಕಾ, ಕಾಂಗ್ರೆಸ್ನವ್ರು ಆಗ್ಬೇಕಾ? ಯಾರಾದ್ರೂ ವ್ಯಕ್ತಿತ್ವ ಇರೋರು, ಮನುಷ್ಯತ್ವ ಇರೋರು ಆಗಬೇಕು. ಗೊತ್ತಾ? ಕಾಂಗ್ರೆಸ್ BJP ದಳ ಅಂತ ಏನೂ ಬರೋದಿಲ್ಲ. 2 ಸಲ ಪ್ರಧಾನಿ ಆದ್ರು, ಏನ ಅಭಿವೃದ್ಧಿ ಮಾಡಿದಾರ? ಹೆಂಗೆ ಅವ್ರು ಹೆಂಗಿದ್ದಾರೆ, ಹೆಂಗಾಗಿದ್ದಾರೆ ಅದು ಯೋಚನೆ ಮಾಡಿ. ಅವ್ರು ಏನ್ ಮಾಡ್ದಾಗಿದ್ದಾರೋ ಅವತ್ತೇನೋ ಟೀಮ್ ಮಾಡ್ತಾರೆ ಅಂತ ನಮ್ಗೇನು ನ್ಯೂಸ್ ಗೊತ್ತಾಯ್ತು. ಟೀಮ್ ಮಾಡ್ತಿದ್ದಾರೋ ಇವತ್ತು ಅವರ ಅಭಿವೃದ್ಧಿ ಹೊರತಾಗಿ ನಮ್ಮನ್ನ ಅಭಿವೃದ್ಧಿ ಮಾಡಿಲ್ಲ. ನಮ್ಮಿಂದ ತಗೊಂಡೋಗಿ ಅವರು ಉದ್ಧಾರ ಆಗ್ತಾರೆ. ನಮ್ಮ ಜನಗಳದ್ದು ದುಡ್ಡೆಲ್ಲ ಇವತ್ತು ತಗೊಂಡು ಹೋಗ್ತಾರೆ. ನಾವು ಹಾಕಿದ ಓಟ್ಗೆ ಅವರು ನಮ್ಮನ್ನ ತುಳಿತಾರೆ ಮುಂದೆ ಗೆದ್ದ ಮೇಲೆ. ಅದಕ್ಕೆ ಸಾರ್ವಜನಿಕರು ನೋಡಿಕೊಂಡು ನಿರೀಕ್ಷೆಯಿಂದ ನೀವು ಮತದಾನ ಚಲಾಯಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆ.
ಸಾಕಷ್ಟು ಜನರಿಂದ ಅಭಿಪ್ರಾಯ ಪಡೆಯುವಂತ ಕೆಲಸವನ್ನ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಸ್, ಈ ಬಾರಿ ತುಮಕೂರಿನಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ? ನಿಮ್ಗೆ ಯಾರು ಬೇಕು? ನಮಗೆ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್. ಏನಕ್ಕೆ ಕಾಂಗ್ರೆಸ್? ನಮಗೆ ಏನಂದ್ರೆ ನಮ್ಗೆ ಅವಾಗ್ಲಿಂದಾನು ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ನೀವು ಕೂಡ ಪಡಿತಾ ಇದ್ದೀರಾ? ಎಸ್. ಪ್ರಧಾನಿ ನರೇಂದ್ರ ಮೋದಿ ಅವರು 10 ವರ್ಷ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರ ಆಯ್ಕೆ ಆಗ್ಬೇಕಾ ಅಥವಾ ಬೇಡ? ಎಸ್, ಕಾಂಗ್ರೆಸ್ನಿಂದ ಒಂದ್ ವೇಳೆ ಕಾಂಗ್ರೆಸ್ಗೆ ಬಹುಮತ ಬಂತು, ಕೇಂದ್ರದಲ್ಲಿ ಆಡಳಿತದಲ್ಲಿ ಬಂದ್ರು, ಯಾರು ಕಾಂಗ್ರೆಸ್ನಿಂದ ಪ್ರಧಾನಿ ಆಗ್ಬೋದು? ಇವ್ರು ರಾಹುಲ್ ಗಾಂಧಿ ಆಗ್ಬೋದು. ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಸರ್, ಈ ಬಾರಿ ಕೇಂದ್ರದಲ್ಲಿ ಯಾರು ಬರಬೇಕು ಸರ್? ಕಾಂಗ್ರೆಸ್, ಬಿಜೆಪಿ? ಕಾಂಗ್ರೆಸ್ ಬರ್ಬೇಕು ಸರ್. ಏನಕ್ಕೆ ಸರ್ ಕಾಂಗ್ರೆಸ್? ಚೆನ್ನಾಗಿರೋ ಪಬ್ಲಿಕ್ ಜನ ಚೆನ್ನಾಗಿರೋ ಕಾಂಗ್ರೆಸ್ ಬರಬೇಕು. ಹಾಗೇನೆ ತುಮಕೂರು ಬಗ್ಗೆ ಏನ್ ಹೇಳ್ತೀರಾ? ತುಮಕೂರಿನಲ್ಲಿ ವಿ ಸೋಮಣ್ಣ ಇದ್ದಾರೆ ಬಿಜೆಪಿಯಿಂದ, ಮುದ್ದಹನುಮೇಗೌಡರು ಕಾಂಗ್ರೆಸ್ನಿಂದ ಇದ್ದಾರೆ, ನೀವೇನ್ ಹೇಳ್ತೀರಾ? ಸರ್, ಮುದ್ದಹನುಮೇಗೌಡ ಬರಬೇಕು ಅಂತ ಇದ್ದೀವಿ. ಮುದ್ದಹನುಮೇಗೌಡ ಬಿಜೆಪಿಲಿ ಇದ್ರಲ್ಲ ಹಿಂದೆ ಹೋಯ್ತು, ಇವಾಗ ಕಾಂಗ್ರೆಸ್ಗೆ ಇದ್ದಾರೆ, ಬರ್ಬೇಕು ಅವರು. ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಬರ್ಬೇಕು. ಈಗ ಅವ್ರು ಬರಬೇಕು ಗ್ಯಾರಂಟಿ. ಮುದ್ದಹನುಮೇಗೌಡ ಅವ್ರು ಬಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ. ಹಾಗೇನೆ ಇಲ್ಲಿ ಬಿಜೆಪಿ ಸಂಸದರು ಏನೆಲ್ಲ ಕೆಲಸ ಮಾಡಿದ್ರೆ ನಿಮ್ಗೇನು ಯಾರಿಗೂ ಏನು ಒಳ್ಳೇದಾಗಿಲ್ಲ ಸರ್. ಇಲ್ಲಿ ಬಿಜೆಪಿ ಬಂದು ಏನು ಮಾಡಿಲ್ಲ. ಬಿಜೆಪಿ ಬಂದು ಏನು ಮಾಡಿಲ್ಲ. ಈ ಬಾರಿ ಯಾರು ಬರ್ಬೇಕು ಸರ್ ಕೇಂದ್ರದಲ್ಲಿ? ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬಂದ್ರೆ ಪ್ರಧಾನ ಮಂತ್ರಿ ಯಾರಾಗ್ತಾರೆ ಸರ್? ಸರ್, ಯಾರನ ಆಗ್ಲಿ ಜಾತಿ ಪಾತಿ ತಗೊಂಡ್ ಬರಬಾರ್ದು. ಯಾರನ ಬಿಜೆಪಿ ಅವರು ಜಾತಿ ವ್ಯವಸ್ಥೆ ತಂದಿದಾರಾ? ಯಾರನ ಬರ್ಲಿ, ಯಾವ ಸರ್ಕಾರನ ಕೂತ್ಕೊಳ್ಳಿ, ಜಾತಿ ಪಾತಿ ತಗೊಂಡ್ ಬರಬಾರ್ದು. ಬಿಜೆಪಿ ಅವ್ರ ಮೇಲೆ ನಿಮ್ಗೆ ಸಿಟ್ಟಿದೆಯಾ? ಏನಿಲ್ಲ ಸರ್, ಸಿಟ್ಟೇನಿಲ್ಲ. ಆದ್ರೆ ನೀವು ಫೇವರ್ ಮಾಡ್ತಾ ಇರೋದು ಕಾಂಗ್ರೆಸ್ನ. ಸಾಕಷ್ಟು ಜನರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ವಿ. ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಬ್ರು ಮುದ್ದಹನುಮೇಗೌಡರು ಆಯ್ಕೆ ಆಗ್ಬೇಕು ತುಮಕೂರಿನಲ್ಲಿ, ಮತ್ತೊಬ್ರು ಹೇಳೋ ಪ್ರಕಾರ ವಿ ಸೋಮಣ್ಣ ಆಯ್ಕೆ ಆದ್ರೆ ಬೆಟರ್ ಎನ್ನುವಂಥದ್ದಾಗಿ. ಇಲ್ಲೊಬ್ರು ಸಾರ್ವಜನಿಕರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರ್ದು ಸರ್? ಬಿಜೆಪಿ ವಿ ಸೋಮಣ್ಣ. ರೀಸನ್ ಸರ್? ರೀಸನ್ ಏನಂದ್ರೆ ಕಾಂಗ್ರೆಸ್ ಅಂತನೂ ಪೂರ್ಣ ಬಹುಮತ ಬರಲ್ಲ. ನಮ್ಮ NDA ಏನಾಗಿದೆ ಅಂದರೆ 400 ಸೀಟ್ ಮೇಲೆ ಗೆಲ್ತೀವಿ. ಹಂಗಾಗಿ ಮುದ್ದಹನುಮೇಗೌಡರು ಗೆದ್ರೆ ಏನು ಕೇಂದ್ರ ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಸೋಮಣ್ಣವ್ರು ಗೆದ್ರೆ ಕೇಂದ್ರ ಮಂತ್ರಿ ಆಗ್ತಾರೆ. ನಮ್ಮ ತುಮಕೂರು ಜಿಲ್ಲೆನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ. ಹಾಗಾಗಿ ಮುದ್ದಹನುಮೇಗೌಡರು ಗೆದ್ರೆ ಇಲ್ಲೇನು ಒಬ್ಬರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಇನ್ನೂ ಸಾಕಷ್ಟು ಕೆಲಸ ಆಗಬೇಕಾಗಿದೆ. ನಿರುದ್ಯೋಗ ಸಮಸ್ಯೆ ಬೇಜಾನಿದೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಬರಬೇಕು. ಆಮೇಲೆ ಇನ್ಫೋಸಿಸ್ ಕಾರಿಡಾರ್ ಹೆಚ್ಚಾಗಬೇಕು ತುಮಕೂರಿಗೆ. ಆಮೇಲೆ ನಮಗೆ ಏರ್ಪೋರ್ಟ್ ಆಗಬೇಕು ಒಂದು. ಆಮೇಲೆ ಇನ್ನೂ ಸಾಕಷ್ಟು ನಮ್ಮ ತುಮಕೂರಿನ ಅಂತ ಏನು ಇಂಪ್ಲಿಮೆಂಟ್ ಸಿಟಿ ಏನಲ್ಲ. ಹಾಗಾಗಿ ಸಾಕಷ್ಟು ಅನುದಾನ ತರ್ತಾರೆ, ಕೆಲಸ ಆಗ್ತವೆ, ರಸ್ತೆ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಏನು ನಮ್ಮ ತುಮಕೂರು ಅಲ್ಲ ಅಂತ ಹೇಳ್ಕೊಳ್ಳೋಷ್ಟು ಬೆಂಗಳೂರಿಗೆ ನಿಯರೆಸ್ಟ್ ಇದ್ರು ಆರ್ಟ್ ಆಫ್ ದಿ ಸಿಟಿ ಬೆಂಗಳೂರಿಗೆ, ನಮ್ಮ ತುಮಕೂರು ಆರ್ಟ್ ಆಫ್ ದಿ ಸಿಟಿ. ಹಾಗಾಗಿ ಇನ್ನೂ ಇಂಪ್ಲಿಮೆಂಟೇಷನ್ ಇಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದನ್ನ ಯಾರ ಕೈಲಿಂದ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಒಂದ್ ವಿಚಾರ ಸರ್, ನೀವು ಹೇಳ್ತಾ ಇದ್ರಿ ತುಮಕೂರಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ. ಸಂಸದರು ಕೂಡ ಬಿಜೆಪಿ ಅವರೇ ಇದ್ದಾರೆ, ಹಾಲಿ ಸಂಸದರು ಬಿಜೆಪಿ ಅವರೇ, GS ಬಸವರಾಜು ಅವರು. ಅವ್ರೇನ್ ಕೆಲಸ ಮಾಡಿಲ್ವಾ ಸರ್? ನಮಗೆ ಅನ್ಕೊಂಡ ಮಟ್ಟಿಗೆ ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಅವ್ರು ಎಲೆಕ್ಷನ್ ನಿಂತ್ಕೊಂಡ್ರಲ್ಲ 19ರಲ್ಲಿ, ತುಮಕೂರು ಗ್ರಾಮಾಂತರ ನಮ್ದು. ಅಲ್ಲಿ ನಾನು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು. ಒಂದೇ ಒಂದು ದಿವಸ ಅವರು ಎಲೆಕ್ಷನಲ್ಲೂ ಅಷ್ಟೇ ಒಂದು ಓಟ್ ಕೇಳಲಿಲ್ಲ. ನಮ್ಮ ಸುರೇಶ್ ಗೌಡ್ರ ಮಗ ನೋಡ್ಕೊಂಡು ನಾವು 5 ಚಿಲ್ಲರೆ ಲೀಡ್ ಕೊಟ್ಟಿದ್ದು. ಅದು ಬಿಟ್ಟರೆ ಇಲ್ಲಿವರೆಗೂ ಗ್ರಾಮಾಂತರಕ್ಕೆ ಒಂದು ದಿವಸ ಬಂದಿಲ್ಲ. ನಮ್ಮ BJP ಸಂಸದರು ಇದ್ರು ಒಂದೇ ಒಂದು ದಿವಸ ನಮ್ಮ ತುಮಕೂರು ಗ್ರಾಮಾಂತರಕ್ಕೆ ಎಲ್ಲೂ ಬಂದಿಲ್ಲ ಅವರು. ಇನ್ನೊಂದು ಕಡೆಯಲ್ಲಿ ಸರ್, ಸೋಮಣ್ಣ ಬೆಂಗಳೂರಿಂದ ತುಮಕೂರಿಗೆ ಬಂದಿದ್ದಾರೆ ಅಂತ ಒಂದು ಆರೋಪ. ಹೊರಗಿನವ್ರನ್ನ ಯಾಕೆ ಆಯ್ಕೆ ಮಾಡ್ಬೇಕು ನಾವು? ಇಲ್ಲಿನವರೇ ಸಾಕಷ್ಟು ಬಿಜೆಪಿ ನಾಯಕರಿದ್ರು. ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಈ ಬಗ್ಗೆ ಏನು ಹೇಳಿ ಸರ್? ಸೋಮಣ್ಣವ್ರೇನು ಆಂಧ್ರದವರಲ್ಲ, ತಮಿಳ್ನಾಡವರಲ್ಲ, ಅವರು ಕರ್ನಾಟಕದವರೇ. ಬೆಂಗಳೂರೇನು ನಮಗೇನು ಇದರಲ್ಲಿಲ್ಲ. ಅದು ಬೆಂಗಳೂರಿಗೂ ಮತ್ತು ತುಮಕೂರು ಆರ್ಟ್ ಆಫ್ ದಿ ಸಿಟಿ. ಬೆಂಗಳೂರು ತುಮಕೂರು ಅಂತ ಡಿವೈಡ್ ಮಾಡಂಗೇ ಇಲ್ಲ. ತುಮಕೂರು ಬೆಂಗಳೂರು ಗಂಟ ಬೆಳ್ಕೊಂಬಿಟ್ಟೈತೆ. ಹಾಗಾಗಿ ಹೊರಗಿನವರು ಒಳಗಿನವ್ರು ಯಾರಿಲ್ಲ, ಎಲ್ಲ ಒಂದೇನೇ ಇಲ್ಲಿ. ಈಗ ಮುದ್ದಹನುಮೇಗೌಡರು ಯಾರು? ಮುದ್ದಹನುಮೇಗೌಡರು ಎಲ್ಲ ಪಾರ್ಟಿಗೆ ಹೋಗಿ ಬಂದಿರೋದು. ಮೊನ್ನೆ ಇನ್ನೂ MLA ಚುನಾವಣೆ ಆಗಿ 6 ತಿಂಗಳಾಗೈತೆ, ವರ್ಷ ಆಗಿದೆಯಾ? ಎಲ್ಲಿಗೆ ಹೋಗಿದ್ರು ಅವರು? ಬಿಜೆಪಿಲಿ ಬಂದಿದ್ರು. ಅಲ್ಲೇ ಫೈಟ್ ಮಾಡಿ ತಗೊಂಬದಿತ್ತಲ್ಲ ಟಿಕೆಟು, ಯಾಕೆ ತಗೊಳ್ಳಿಲ್ಲ? ಇವ್ರು ಅಲ್ಲೇ ಇನ್ನು ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ಗೆ ಹೋಗ್ಬಿಟ್ರು. ಕಾಂಗ್ರೆಸ್ಸಲ್ಲಿ ಇಲ್ಲಿವರೆಗೂ ಯಾರು ಲೀಡ್ರೇ ಇಲ್ವಾ ಹಂಗಾರೆ ಕಾಂಗ್ರೆಸ್ಸಲ್ಲಿ? ಕೂಡ ಕಾಂಗ್ರೆಸ್ನಲ್ಲಿ ಕೇಳಿ ಬಂದಿತ್ತು, ಅವ್ರಿಗೆ ಕೊನೆ ಪಕ್ಷದಲ್ಲಿ ಟಿಕೆಟ್ ಅಲ್ಲ ಸರ್. ನಿಖಿತ್ ರಾಜ್ ಮೌರ್ಯ ಇರಲಿಲ್ವಾ? ಸೆಕೆಂಡ್ ಲೈನ್ ಲೀಡರ್ ಬೆಳೆಸಿ, ಯಾಕೆ ಹಳಬ್ರನ್ನ ವಯಸ್ಸಾಗಿರೋರೇ ತಂದು ಬೆಳ್ಸಕ್ಕೆ ಹೋಗ್ತೀರಾ? ಸೆಕೆಂಡ್ ಲೈನ್ ಲೀಡರ್ ಬೆಳೆಸಿ. ನಿಖಿತ್ ರಾಜ್ ಮೌರ್ಯ ಇರಲಿಲ್ವಾ? ಕೊಡಬೇಕಾಗಿತ್ತು. ಇಲ್ಲ ಹಾಲಪ್ಪ ಇರಲಿಲ್ವಾ ಕಾಂಗ್ರೆಸ್ಸಲ್ಲಿ? ಅದ್ಯಾಕೆ ನೀವು 15 ಪಾರ್ಟಿಗೆ ಹೋಗಿರೋರು ತಂದು ಟಿಕೆಟ್ ಕೊಡ್ತೀರಾ? ಕೊಡ್ಬೋದಿತ್ತಲ್ಲ. ನಿಖಿತ್ ರಾಜ್ ಇನ್ನು ಹೆಂಗು ಅಲ್ಲಿ ಕೊಟ್ಟು ಪ್ರತಾಪ್ ಇವನು ಕೊಟ್ಟಿದ್ದಾರೆ ನೋಡಿ ದಕ್ಷಿಣದಲ್ಲಿ.
ಚೌಟ ಬ್ರಿಜೇಶ್ ಚೌಟ. ಹಾಂ ಅಂತ ಕೊಡಿ, ಬೆಳೆಸಿ, ಸೆಕೆಂಡ್ ಲೈನ್ ಲೀಡರ್ ಬೆಳೆಸಿ. ಅವ್ರು ಯಾರು ಸೆಕೆಂಡ್ ಲೈನ್ ಲೀಡರ್ ಸಿಗೋದೇ ಅಲ್ವಾ ನಿಮಗೆ? ಹಾಂ, ಎಲ್ಲ ಪಾರ್ಟಿ ಬಿಟ್ಟು ಪಾರ್ಟಿ ಹೋಗಿರೋರ್ನ ಅಲ್ಲೇ ನೀವು ಕೊಡ್ತಿರಲ್ಲ. ಹಂಗಾರೆ ನಿಮ್ಮ ಕಾಂಗ್ರೆಸ್ಸಲ್ಲಿ ಸೆಕೆಂಡ್ ಲೈನ್ ಲೀಡರ್ ಬೆಳೆಸೋಕ್ಕೆ ಆಗೋದಿಲ್ವಾ? ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕೆ. ವೀಕ್ಷಕರೇ, ನಾನೀಗ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಗೂಳೂರು ಎನ್ನುವಂಥ ಒಂದು ಹಳ್ಳಿಯಲ್ಲಿದ್ದೇನೆ. ಹಳ್ಳಿಯಲ್ಲಿ ಗಮನಿಸ್ತಾ ಇರ್ಬೋದು, ನನ್ನ ಪಕ್ಕದಲ್ಲಿ ನಾಟಿ ಕೋಳಿ ಇದೆ. ಹಾಗೆಯೇ ಹಳ್ಳಿಯಲ್ಲಿ ಪಂಚಾಯಿತಿ ಕಟ್ಟೆ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಚುನಾವಣೆ ಬಗ್ಗೆ, ಎಲೆಕ್ಷನ್ ಬಗ್ಗೆ ಪಂಚಾಯಿತಿ ಕಟ್ಟೆಯಲ್ಲಿ ಕೂತು ಮಾತನಾಡ್ತಾ ಇದ್ದಾರೆ. ಗ್ರಾಮಸ್ಥರು ಇದ್ದಾರೆ, ಗೂಳೂರು ಗ್ರಾಮಸ್ಥರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಅವರ ಅಭಿಪ್ರಾಯವನ್ನು ಪಡಿತಾ ಹೋಗ್ತೀನಿ. ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಬಿ ಜೆ ಪಿ ಗೆಲ್ಬಹುದಾ, ಕಾಂಗ್ರೆಸ್ ಗೆಲ್ಬಹುದಾ, ಮುದ್ದಹನುಮೇಗೌಡರ, ಸೋಮಣ್ಣ ಗೆಲ್ಬಹುದಾ? ಗಮನಿಸ್ತಾ ಇರ್ಬೋದು, ಪಂಚಾಯಿತಿ ಕಟ್ಟೆ ಮೇಲೆ ಕೂತು ಮಾತನ್ನು ಆರಂಭಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಬಾರಿ ಎಲೆಕ್ಷನಲ್ಲಿ ನಿಮ್ಮ ಆಯ್ಕೆ ಏನು ಸರ್? ಸರ್, ನಮ್ಮ ಆಯ್ಕೆ ನಾವು ಅಲ್ಲೇ 2 ಬಾರಿ ಮೋದಿ ನೋಡಿದ್ದೀವಿ. ಈ ಸತಿ ಸಜ್ಜನ ರಾಜಕಾರಣಿ, ಒಳ್ಳೆ ವ್ಯಕ್ತಿತ್ವ, ಸರಳ ವ್ಯಕ್ತಿತ್ವ, SPM ಮುದ್ದನ್ಮೇಗೌಡರಿಗೆ ನಾವು ವೋಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆ ಸೋಮಣ್ಣ ಬೇಡ ಸರ್? ಸರ್, ಸೋಮಣ್ಣವರು ಅವ್ರನ್ನ ಯಾರು ನೋಡೇ ಇಲ್ಲ ಸರ್. ಅವರು ಬೆಂಗಳೂರಿಂದ ಈಗ ಅವರು ಅಲ್ಲಿಂದ ಅಲ್ಲಿ 2-3 ಕಡೆ ಸೋತು ಇಲ್ಲಿ ಬಂದವ್ರೆ. ಅವ್ರು ಬರಬಾರ್ದಾಗಿತ್ತು, ಬಂದವ್ರೆ. ಆದರೆ ಅವ್ರ ಇಷ್ಟ ಅದು. ಬಟ್ ಆದರೆ ನಮಗೆ ಇಲ್ಲಿ ಲೋಕಲ್ ಆಗಿ ನಮಗೆ ಕೈ ಸಿಗೋಂಥವ್ರು SPM ಮುದ್ದನ್ಮೇಗೌಡರು. ಮುದ್ದಹನುಮೇಗೌಡರು ಅಥವಾ ಕಾಂಗ್ರೆಸ್ ಪಕ್ಷ ಏನನ್ನ ನೋಡ್ಕೊಂಡು ಅವ್ರಿಗೆ ವೋಟ್ ಹಾಕ್ತಿದ್ರಿ ಸರ್? ಅಲ್ಲೇ ಈಗ SPM ಅಲ್ಲೇ ಆಲ್ರೆಡಿ 1 ಬಾರಿ ಸಂಸದರಾಗಿ ಕೆಲಸ ಮಾಡೋರು. ಅವರು ಹೆಂಗೆ ಕೆಲಸ ಮಾಡೋರು ಅನ್ನೋದು ನಮಗೆ ಗೊತ್ತು. ಇಲ್ಲಿನ ಜನಕ್ಕೆ ಗೊತ್ತೈತದು ಅವ್ರು ಹೆಂಗೆ ಕೆಲಸ ಮಾಡೋರು. ಈಗ MP ಹೋಲಿಸ್ಕೊಂಡ್ರೆ ಅವ್ರು ಯಾರು ನಾವು ನೋಡೇ ಇಲ್ಲ, 1 ಬಾರಿನೂ ಅವರು ಅವ್ರನ್ನ ನೋಡೇ ಇಲ್ಲ. ಎಲ್ಲಿ ಕ್ಷೇತ್ರದಲ್ಲಿ ಎಲ್ಲೂ ಒಂದೇ ಒಂದು ಸಣ್ಣ ಕೆಲಸದಲ್ಲೂ ನೋಡಿಲ್ಲ. ಏನೋ ಅವ್ರಾಯ್ತು, ಅವ್ರ ಆಫೀಸ್ ಆಯ್ತೇನೋ ಅಷ್ಟೇ. ಅವ್ರು ಸಿಗಬೇಕು ಅಂದ್ರೂ ನಾವು ಯಾರನ್ನ ನೋಡೋಕ್ಕೆ ಆಗ್ತಿರ್ಲಿಲ್ಲ ಬಿಡಿ ಅವ್ರನ್ನ. ಹಂಗಾಗಿ ಈ ಸಲ ನಿಮ್ಮ ಆಯ್ಕೆ ಕಾಂಗ್ರೆಸ್ ಅಂತ? ಕಾಂಗ್ರೆಸ್ ಅಂತ. ಹಿರಿಯರು ಇದ್ದಾರೆ, ಊರಿನ ಹಿರಿಯರು, ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾರು ಈ ಬಾರಿ? ಕಾಂಗ್ರೆಸ್ ಮುದ್ದನ್ಮೇಗೌಡರು. ಮುದ್ದನ್ಮೇಗೌಡರು. ಯಾಕೆ ಮುದ್ದನ್ಮೇಗೌಡರು? ಮುದ್ದನ್ಮೇಗೌಡರು ಅಂದ್ರೆ ಇಲ್ಲಿ ಒಂದು 5 ಮೈಲಿ 10 ಮೈಲಿ ದೂರದಾಗ ಅವ್ರಿ ಇಲ್ಲೇ ಇದ್ದಾರೆ. ಏನ್ ನಾವು ಒಂದು ಅರ್ಜೆಂಟ್ ಬೇಕು ಅಂದ್ರೆ ಪಕ್ಕಂತ ಬರ್ತಾರೆ, ಮನೆ ಹತ್ರದವ್ರಂತ ಅವರಿಗೆ ಓಟ್ ಹಾಕೋದು. ಈಗ ನಾವು ಇವ್ರನ್ನ ಹುಡುಕಾಡೋಕಲ್ಲ. ಸೋಮಣ್ಣವ್ರು ಅವರೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಅಂತ ನೋಡಿ. ಬಸವರಾಜರು ಇದ್ದಿರು ಹತ್ರ ತುಮಕೂರು ಅಂತ ಅವ್ರಿಗೆ ಒತ್ಬಿಟ್ರು. ಅವ್ರು ಒಂದ್ಸಲಿನೂ ಬರ್ಲಿಲ್ಲ, ಗೂಳೂರಿಗೆ ಬಂದಿಲ್ಲ, ಗೂಳೂರು ಗಣೇಶನ್ನೇ ನೋಡಿಲ್ಲ ಅವರು. ಅದರಿಂದ ಏನೋ ಅವರು ಮುದ್ದನ್ಮೇಗೌಡರು ಹತ್ರ ಅವ್ರೆ, ಏನೋ ಒಂದು ಕಷ್ಟ ಸುಖ ಬಡವರಿಗೆ ಆಧಾರ ಅಂತ ಒಂದು ಅಭಿಪ್ರಾಯ. ಈಗ ಕೇಂದ್ರದಲ್ಲಿ ಮೋದಿ ಇದ್ದಾರೆ, ಮೋದಿ ಬಗ್ಗೆ ನಿಮ್ಗೆ ಗೊತ್ತಾ? ಮೋದಿ ಬಡವರ ಆಧಾರಿ ಇಲ್ಲ, ಅವನೇ ಬರಲೂಬಹುದು, ಹೇಳಕ್ಕಾಗಲ್ಲ. ಗ್ರಾಮಸ್ಥರು ಹೇಳ್ತಾ ಇರೋದು ಕೂಡ ಗಮನಿಸಬೇಕಾಗತ್ತೆ. ನಮ್ಮ ತುಮಕೂರಿಗೆ ಲೋಕಲ್ ಆಗಿರುವಂಥ ಮುದ್ದಹನುಮೇಗೌಡರು ಬರಲಿ. ಮುದ್ದಹನುಮೇಗೌಡರು ಸ್ಪರ್ಧೆ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಬರಬೇಕು, ರಾಮ ಮಂದಿರವನ್ನು ಕಟ್ಟಿದ್ದಾರೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚಾಯಿತಿ ಕಟ್ಟೆಯಲ್ಲಿ ತುಂಬ ಜನ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಬನ್ನಿ ಮಾತನಾಡ್ಸೋಣ ಅವರನ್ನು ಕೂಡ. ಸರ್, ಈ ಬಾರಿ ತುಮಕೂರಿನಲ್ಲಿ ಎಲೆಕ್ಷನ್ ಕಾವು ಹೆಂಗಿದೆ ಸರ್? 2 ಅರ್ಧೈತೆ ಸಮಯ. ಅದು 50 ಐತೆ, ಇದು 50 ಇದೆ. ನಿಮ್ಮ ಆಯ್ಕೆ ಯಾರು ಸರ್? ನಾವು ನರೇಂದ್ರ ಮೋದಿ ಸರ್. ನರೇಂದ್ರ ಮೋದಿ. ದೇಶ ಅಭಿವೃದ್ಧಿ ಆಗ್ತಾ ಇದೆ. ಈಗ ಇಂದು ಭಾರತ ರಾಷ್ಟ್ರ ಎಷ್ಟೋ ವರ್ಷ ಹಿಂದೆ ಇತ್ತು, ಎಲ್ಲ ಮುಂದೆ ಬಂದಿದೆ. ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ. ಮೋದಿ 10 ವರ್ಷ ಆಡಳಿತ ಮಾಡಿದ್ರು, ಸಾಕಲ್ವಾ? ಈ ಬೇರೆಯವ್ರನ್ನ ನೋಡಬೇಕು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲ ಆಡಳಿತ ಚೆನ್ನಾಗಿ ಮಾಡ್ತಾ ಇದೆ. ಒಂದು ಆರ್ಮಿ ಆಗಿರಲಿ, ಮಿಲಿಟರಿ ಬಗ್ಗೆ ಆಗಲಿ, ದೇಶದ ಅಭಿವೃದ್ಧಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ತುಮಕೂರು ವಿಚಾರಕ್ಕೆ ಬರೋದಾದ್ರೆ, ವಿ ಸೋಮಣ್ಣ BJPಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಅಲ್ಲಿ ಮೋದಿ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಸೋಮಣ್ಣಗೆ ವೋಟ್ ಹಾಕ್ಬೇಕಾಗತ್ತೆ. ಈ ನಿಮ್ಮ ಆಯ್ಕೆ ಸೋಮಣ್ಣನ ಅಥವಾ ಮುದ್ದಹನುಮೇಗೌಡ್ರ? ಲೋಕಲ್ ಇದ್ದಿದ್ದು ಮುದ್ದನ್ಮೇಗೌಡ್ರೆ ಸೋಮಣ್ಣ ಕೊಟ್ಟು ತಪ್ಪು ಮಾಡಿಬಿಟ್ಟಾರೆ ಹೊರಗಡೆಗೆ. ಅದೇ ಈಗ ಮೋದಿ ಮುಖ ನೋಡಿ ಸೋಮಣ್ಣವ್ರಿಗೆ ಹಾಕ್ಬೇಕಾಗುತ್ತೆ. ಮೋದಿ ಮುಖ ನೋಡಿ ಸೋಮಣ್ಣವ್ರಿಗೆ ಹಾಕ್ತಾರೆ. ಈಗ BJPಯವರು ತುಮಕೂರಿನಲ್ಲಿ ಕಳೆದ 5 ವರ್ಷದಿಂದ ಸಂಸದರಾಗಿದ್ದಾರೆ. GS ಬಸವರಾಜ್ ಅವರು. ಅವ್ರು ಏನಾದರೂ ಅಭಿವೃದ್ಧಿ ಏನು ಮಾಡಿಲ್ಲ, 1 ರೂಪಾಯಿ ನಾಲ್ಕಣೆನೂ ಮಾಡಿಲ್ಲ. ಅವ್ರ ಅಭಿವೃದ್ಧಿ ಆಗ್ಯಾರ ಅಷ್ಟೇ. GS ಬಸವರಾಜ್ ಏನು ಮಾಡಿಲ್ಲ. ಅವ್ರ ಅಪ್ಪ ಮಕ್ಕಳು ಅಭಿವೃದ್ಧಿ ಆಗ್ಯಾರ, ಏನು ಮಾಡಿಲ್ಲ. ಅವ್ರು ಸುಮ್ಮನೆ ಅವ್ರನ್ನ ನೋಡಿ ಯಾರು ಓಟ್ ಹಾಕ್ತಿರ್ಲಿಲ್ಲ. ಅದೇ ನರೇಂದ್ರ ಮೋದಿ ನೋಡಿ ರಾಮ ಮಂದಿರ ನೋಡಿ ಓಟ್ ಹಾಕ್ಬೇಕಾಗತ್ತೆ. ಮೋದಿ ಮುಖ ನೋಡಿ, ರಾಮ ಮಂದಿರದ ಮುಖವನ್ನು ನೋಡಿ ಅಷ್ಟೇ BJPಗೆ ಮತ ಹಾಕ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್,
ಈ ಬಾರಿ ನಿಮ್ಮ ಆಯ್ಕೆ ಯಾವುದಾಗಿದೆ ಸರ್? ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ? ಕೇಂದ್ರದಲ್ಲಿ ಯಾರು ಬರಬೇಕು? ತುಮಕೂರಲ್ಲಿ ನಿಮ್ಮ ಆಯ್ಕೆ ಏನು ಸರ್? ಸರ್ ನಾವು ಮೋದಿ ಓನ್ಲಿ ಮೋದಿ. ಹಂಗಾದ್ರೆ ತುಮಕೂರಲ್ಲಿ ಬಿಜೆಪಿ ಬರಬೇಕು ಅಂತ. ಹೌದು ಸರ್. ಏನು ರೀಸನ್ ಸರ್? ಈಗ ಸೋಮಣ್ಣ ಅವರು ಇಲ್ಲಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೋಮಣ್ಣ ಬಂದಿದ್ದು ಬೆಂಗಳೂರಿಂದ ಬಂದು ತುಮಕೂರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಬಾದಾಮಿಲಿ ನಿಂತ್ಕೊಂಡು ಖಂಡಿತ. ಹೌದಲ್ಲ? ರಾಹುಲ್ ಗಾಂಧಿ ವಯನಾಡಿಗರು, ರಾಯನವರು ವೈಗಾಣಿದವರು ಎಲ್ಲ ಕ್ಷೇತ್ರದ ಬಳ್ಳಾರಿ ಬಂದರು ಎಲ್ಲ. ಈಗ ಮುದ್ದನ್ಮೇಗೌಡರು ಬಂದು ಬೆಂಗಳೂರು ಗ್ರಾಮಾಂತರ, ಅವರು ನಮ್ಮ ತುಮಕೂರು ಜಿಲ್ಲೆಯರಲ್ಲ. ಬಟ್ ಎಲ್ಲ ಹೇಳ್ತಾ ಇದ್ರು ಈ ಗ್ರಾಮಸ್ಥರು, ಮುದ್ದಹನುಮೇಗೌಡರು ಈ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಇದು ಎಲ್ಲರೂ ಬರ್ತಾರೆ. ಈಗ ಅವರು ಬೆಂಗಳೂರು ಗ್ರಾಮಾಂತರ 2 ಸಲ MLA ಆಗಿದಲ್ವಾ, ಕುಣಗಲ್ ಕ್ಷೇತ್ರ ಇತ್ತು, ಹಂಗಾಗಿ ಬರೋರು ಹೋಗೋರು ಆಯ್ತಾ. ಈಗ ಸೋಮಣ್ಣವರು ಗೋವಿಂದರಾಜನಗರ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದು, ಪಾರ್ಕು ಎಲ್ಲ ಅಭಿವೃದ್ಧಿ ಮಾಡಿರೋದು ಇಡೀ ಸ್ಟೇಟಲ್ಲಿ ತೋರಿಸಿದೆ ಅವರು ಪಾರ್ಕ್ಗಳು. ಈ ಥರ ಹಿಂಗೆ ಮಾಡಬೇಕು, ಈ ಥರ ಹಿಂಗೆ ಮಾಡಬೇಕು ಅಂತ. ಸನ್ಮಾನ್ಯ ಗುರುಗಳು ಬಾಲಗಂಗಾಧರ ಸ್ವಾಮೀಜಿಗಳು ಕೂಡ ಇವ್ರ ಬಗ್ಗೆ ವಿದ್ಯೆ ಕಲಿಬೇಕು ಮಕ್ಕಳು, ಮತ್ತೊಂದು ಮಾಡಬೇಕು ಅಂತ ಅವರು ಇವ್ರ ಬಗ್ಗೆ ಮಾತಾಡಿದರು. ಈಗಿರೋ ಸ್ವಾಮಿಗಳು ಮಾತಾಡಿದರು. ಹಿಂಗಾಗಿ ನಾವು ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು. ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಸೋಮಣ್ಣ ಅವರಿಗೆ ಓಟ್ ಹಾಕ್ತಾ ಇದ್ದೀರಾ? ಸೋಮಣ್ಣವ್ರಿಗೆ ಓಟ್ ಹಾಕ್ಲೇಬೇಕು. ಅದು ಕ್ರಿಯೇಟ್ ಮಾಡಿದ್ದು ಒಳಗ್ರೋರು ಅಂತ ಸನ್ಮಾನ್ಯ ಕಾನೂನು ಮತ್ತು ಸಂಸದೀಯ ಮಂಡಳಿ ಸಚಿವರು ಮಾಧುಸ್ವಾಮಿಯವರು ಇದನ್ನು ಕ್ರಿಯೇಟ್ ಮಾಡಿದ್ದು. ಅವರು ಮಾಜಿ ಸಚಿವರು. ಇದು ಬೇಕಿರಲಿದ್ದ ವಿಚಾರ ಆಯ್ತಾ. ಅದನ್ನು ಎಲ್ಲರೂ ಲೋಕಲ್ ಸಿದ್ದರಾಮಯ್ಯ ಎಲ್ಲಿ ನಿಂತ್ಕೊಂತಾರೆ? ರಾಹುಲ್ ಗಾಂಧಿ ಯಾಕೆ ಬಂದು ನಿಂತ್ಕೊಂತಾರೆ? ಯಾಕೆ ನಿಲ್ಬೇಕು? ಅಲ್ಲೇ ನಿಂತ್ಕೊಳ್ಳಿ. ಅದೇ ಊರಲ್ಲಿ ಎಲ್ಲಿ ಹುಟ್ಟಿದೀವಿ ಅಲ್ಲೇ ನಿಂತ್ಕೊಬೇಕು ತಾನೆ. ಯಾಕೆ ನಿಂತ್ಕೊಬೇಕು? ಎಲ್ಲ ಅವ್ರವ್ರ ಇದಕ್ಕೋಸ್ಕರ ಅವೆಲ್ಲ ಈ ಮಾಧುಸ್ವಾಮಿಯಿಂದ ಇವೆಲ್ಲ ಕ್ರಿಯೇಟ್ ಆಗಿದ್ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅದನ್ನೇ ಕಾಪಿ ಮಾಡಿ ವಿರೋಧ ಪಕ್ಷದವರು ಅದನ್ನು ಮಾತಾಡ್ತಾವ್ರು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅಷ್ಟೇ ನಮ್ಮಲ್ಲಿ. ಸರ್, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ. ಸರ್, ಹೆಂಗಸ್ರು ಮನೆ ಬಿಡ್ಸವ್ರೆ. ಹೆಂಗಸ್ರುಗಳು ಮನೇಲಿ ಇರಲ್ಲ. ಗಂಡಸ್ರು ದುಡ್ಡು ಕಿತ್ಕೊಂಡು ಹೆಂಗಸ್ರಿಗೆ ಕೊಡ್ತಾರೆ. ಒಬ್ಬ ಮನುಷ್ಯ ಕೂಲಿ ಮಾಡಕ್ ಹೋಗ್ತಾನೆ, ಏನೋ ಮೈ ನೋವು ಒಂಚೂರು ಎಣ್ಣೆ ಕುಡಿಯಕ್ಕೆ ಹೋಗ್ತಾನೆ, ಅದೇ ದುಡ್ಡು ಹೆಂಡತಿ ಕೊಡ್ತಾವ್ರೆ. ಅಷ್ಟೇ ಹೊರತು ಸರ್ಕಾರದಿಂದ ಯಾವ್ದು ಕೊಡ್ತಾ ಇಲ್ಲ. ಕೇಂದ್ರದಿಂದ ಕೊಡೋ ಅಕ್ಕಿನ ಇವ್ರ ಹೆಸರು ಹೇಳ್ಕೊಂಡು ಚೀಲ ಮಾಡಿ ಬಿಡ್ತಾವ್ರೆ. ಅದು ಬಿಟ್ರೆ ಗ್ಯಾರಂಟಿ ಯೋಜನೆ ಯಾವುದೂ ಇಲ್ಲ. ಹಿಂದಿನ ಸರ್ಕಾರ ಕೊಟ್ಟಿದ್ದಂಥ ಅನುದಾನವನ್ನೆಲ್ಲ ಕಡಿತಗೊಳಿಸಿದೆ. ಮಕ್ಕಳು ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇಲ್ಲ, ಓಲ್ಡ್ ಪೆನ್ಷನ್ ಕೊಡ್ತಾ ಇಲ್ಲ, ವಿಧವಾ ವೇತನ ಕೊಡ್ತಾ ಇಲ್ಲ. ಇದು ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ಕರ್ನಾಟಕ ನಿರ್ಮೂಲನೆ ಮಾಡೋ ಸರ್ಕಾರ. ಸರ್, ಈಗ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ 2,000. ನಿಮ್ಮ ಖರ್ಚಲ್ಲಿ ಉಳಿಯುತ್ತಲ್ಲ ಸರ್? ನೀವೀಗ ನಿಮ್ಮ ಮನೆಯವರಿಗೆ ಹಣ ಕೊಡಬೇಕಾಗಿಲ್ಲ. ಈಗ ಎಲ್ಲಾದರೂ ಹೋಗ್ತೀನಿ ಅಂತ ಹೇಳಿದ್ರೆ ಬಸ್ ಟಿಕೆಟ್ ಕೂಡ ದುಡ್ಡು ಕೊಡಬೇಕಾಗಿಲ್ಲ ಅವರಿಗೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಏನಿಲ್ಲ ಸರ್, ನಾವು ಹಣ ಕೊಡೋದೇ ಬೇಕಾಗಿಲ್ಲ. ಮನೇಲಿ ಅಡುಗೆ ಮಾಡಿರಿ ಅಂದರೆ ಸುಮ್ಮನೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಹೆಂಗಸ್ರುಗಳು ಸರ್ಕಾರ ಫ್ರೀ ಬಸ್ ಬಿಟ್ಟು ಹೆಂಗಸ್ರುಗಳು ಮನೇಲೇ ಇರಲ್ಲ. ಗಂಡಸ್ರುಗಳು ಮಾತೇ ಕೇಳ್ತಾ ಇಲ್ಲ. ಇಂಥ ಸರ್ಕಾರ ಯಾಕೆ ಬೇಕು? ಗಂಡ ಹೆಂಡ್ರಿಗೆ ತಂದಿಕ್ಕೆ ಸರ್ಕಾರ ಇದು. ಇಂಥ ಸರ್ಕಾರ ಬೇಕಾಗಿಲ್ಲ. ಬಡವ್ರಿಗೆ ಸರ್ಕಾರ ಆದಮೇಲೆ ಫ್ರೀ ಶಿಕ್ಷಣ, ಫ್ರೀ ಹೆಲ್ತು, ಮಕ್ಳಿಗೆ ಓದೋ ಅನುಕೂಲ ಮಾಡ್ಕೊಳ್ಳಿ, ಮಕ್ಳಿಗೆ ಬಸ್ ಫ್ರೀ ಕೊಡಲಿ, ಇದು ಸರ್ಕಾರ. ಅದು ಬಿಟ್ಬಿಟ್ಟು ಹೆಂಗಸ್ರಿಗೆ ದುಡ್ಡು ಕೊಡೋದು, ಹೆಂಗಸ್ರುಗಳು ಅದು ಮಾಡೋದು ಇದು ಮಾಡ್ಬಿಟ್ಟು ಗಂಡಸ್ರು ಮಾದೇ ಕೇಳಲ್ವಲ್ಲ. ಗಂಡಸ್ರು ಮೂಲೆ ಗುಂಪು ಮಾಡಾಕ್ಬಿಟ್ಟವ್ರೆ. ಇಲ್ಲ, ಈ ಶಕ್ತಿ ಯೋಜನೆ ಬರೋಕ್ಕಿಂತ, ಈ ಫ್ರೀ ಬಸ್ ಬರೋಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ನಿಮ್ಮ ಮನೆಯವರು ಎಷ್ಟು ಸಲ ತವ್ರಿಗೆ ಹೋಗ್ತಿದ್ರು, ಈಗ ಜಾಸ್ತಿ ಆಗಿದೆ. ಹೆಂಗೆ ಅದು? ಸರ್, ನಾನು ಕರ್ಕೊಂಡವ್ರೆ ನಮ್ಮ ಮನೆಯವ್ರು ತವ್ರಿಗೆ ಓದ್ತಿದ್ದು. ಈಗ ಹಂಗೇನಿಲ್ಲ, ಬಸ್ ಹತ್ಕೊಂಡು ಓದ್ತಾ ಇರ್ತಾರೆ. ನಾನು ಕರ್ಕೊಂಡವ್ರು ತವ್ರ ಮನೆಗೆ ಓದ್ತಿದ್ದೆ ಹೆಂಗಸ್ರುಗಳು. ಈಗ ಹಂಗೇನಿಲ್ಲ, ಬಸ್ ಆಧಾರ್ ಕಾರ್ಡ್ ತಗೊಂಡ್ರೆ ಸೀದಾ ಓದ್ತಾ ಇರ್ತಾರೆ. ಈಗ ಕರ್ಕೊಂಬರಕ್ಕೆ ನಾನು ಹೋಗಿಲ್ಲ, ಅವ್ರು ಬಂದಾಗ ಬರ್ಬೋದು ಈಗ. ಹೌದೌದು. ಈಗ ಸರ್, ನಿಮ್ಮ ಆಯ್ಕೆಯಲ್ಲಿ ತುಮಕೂರಲ್ಲಿ ಈ ಬಾರಿ ಯಾರು ಅಂತ? ನನ್ನ ಆಯ್ಕೆ ಈ ಸಲ ಸೋಮಣ್ಣ. ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ ತುಮಕೂರಲ್ಲಿ ವಿ ಸೋಮಣ್ಣ ಬರಲಿ, ಅವರು ಹೊರಗಿನವರಾದರೂ ಕೂಡ ಪರವಾಗಿಲ್ಲ, ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಮುಖ ನೋಡಿಕೊಂಡು ಓಟ್ ಹಾಕ್ತೀವಿ, ಸೋಮಣ್ಣ ಅವರು ಕೂಡ ವೆಲ್ ಡೆವಲಪ್ ಮಾಡ್ತಾರೆ ಈ ಕ್ಷೇತ್ರವನ್ನು ಎನ್ನುವಂಥ ನಂಬಿಕೆಯನ್ನು ಇಲ್ಲಿನ ಜನರು ಇಟ್ಕೊಂಡಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಒಲವು ಯಾರ ಕಡೆ ಇದೆ? ಒಂದು ಕಡೆಯಲ್ಲಿ ನಾನೊಬ್ಬರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ನಾನಿಲ್ಲಿ ಓಟ್ ಹಾಕೋದು ಮುದ್ದಹನುಮೇಗೌಡರಿಗೆ, ತುಮಕೂರಲ್ಲಿ ಕಾಂಗ್ರೆಸ್ ಬರಬೇಕು, ಆದರೆ ಕೇಂದ್ರದಲ್ಲಿ ಮೋದಿ ಬರಬೇಕು ಎನ್ನುವುದಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.